ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರ ಲಾ ಇಂಟೆಲಿಜೆನ್ಸಿಯ ಚಾನಲ್. ನಾನು ಸಂಗೀತ ಭಟ್. ಬೆಂಗಳೂರು ಭಾರತದಲ್ಲೇ ಸ್ಟಾರ್ಟ್ಅಪ್ ಗಳ ಹಬ್ ಆಗಿದೆ. ಪ್ರತಿ ವರ್ಷ ಅನೇಕ ಉದ್ಯಮಿಗಳು, ಫ್ರೀಲಾನ್ಸರ್ಗಳು ಮತ್ತು ಸಣ್ಣ ವ್ಯಾಪಾರಿಗಳು ಇಲ್ಲಿ ತಮ್ಮದೇ ಆದ ವ್ಯವಹಾರವನ್ನ ಪ್ರಾರಂಭ ಮಾಡ್ತಾರೆ. ನೀವು ಕಡಿಮೆ ಸಮಯದಲ್ಲಿ ನಿಮ್ಮ ಬಿಸ್ನೆಸ್ ಪ್ರಾರಂಭಿಸಬೇಕು, ಸ್ವತಂತ್ರವಾಗಿ ಕೆಲಸ ಮಾಡಬೇಕು ಮತ್ತು ಕಾನೂನು ಪ್ರಕ್ರಿಯೆಗಳು ಸರಳವಾಗಿರಬೇಕು ಅಂತ ಬಯಸಿದ್ರೆ ಪ್ರೊಪ್ರೈಟರ್ಶಿಪ್ ಫರ್ಮ್ ರಿಜಿಸ್ಟ್ರೇಷನ್ ಅತ್ಯುತ್ತಮ ಮತ್ತು ಕಡಿಮೆ ಖರ್ಚಿನ ಆಯ್ಕೆಯಾಗಿದೆ. ಇನ್ನು ಈ ವಿಡಿಯೋದಲ್ಲಿ ಬೆಂಗಳೂರಿನಲ್ಲಿ ನಿಮ್ಮ ವ್ಯವಹಾರವನ್ನ ಪ್ರೊಪ್ರೈಟರ್ಶಿಪ್ ಫರ್ಮ್ ಆಗಿ ಹೇಗೆ ನೋಂದಾಯಿಸಬೇಕು ಎಂಬುದನ್ನ ಹಂತ ಹಂತವಾಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿವರಗಳಿಗೆ ಹೋಗುವ ಮೊದಲು ಒಂದು ಚಿಕ್ಕ ಘೋಷಣೆ, ಚಿಕ್ಕ ಅನೌನ್ಸ್ಮೆಂಟ್ ನಿಮ್ಗಾಗಿ. ನೀವು ನಿಮ್ಮದೇ ವ್ಯವಹಾರವನ್ನ ಆರಂಭಿಸಲು ಯೋಚಿಸ್ತಾ ಇದ್ರೆ ಅಥವಾ ಆಲ್ರೆಡಿ ಆರಂಭಿಸಿದ್ರೆ ನಾವು ಒಂದು PDF ಗೈಡ್ ಅನ್ನ ತಯಾರಿಸಿದ್ದೇವೆ. ಇದರಲ್ಲಿ ದಿನನಿತ್ಯದ ಅಪ್ಡೇಟ್ ಹಾಗೆ ಬಿಸ್ನೆಸ್ ಗೆ ಬೇಕಾದಂತಹ ಎಲ್ಲ ಡೀಟೇಲ್ಸ್ ಗಳನ್ನ, ಎಲ್ಲ ಗೈಡೆನ್ಸ್ ಗಳನ್ನ ಇದರಲ್ಲಿ ನಾವು ಆಡ್ ಮಾಡಿದ್ದೀವಿ. ಈ PDF ನಿಮಗೆ ಬೇಕಾಗಿದ್ರೆ ನಾವು ಕೊಟ್ಟಿರುವಂತಹ ಲಿಂಕ್ ಗೆ ಕ್ಲಿಕ್ ಮಾಡಿ ಆ PDF ಅನ್ನ ಡೌನ್ಲೋಡ್ ಮಾಡಿ. ಇನ್ನು ಪ್ರೊಪ್ರೈಟರ್ಶಿಪ್ ಫರ್ಮ್ ಅಂದ್ರೆ ಏನು ಅಂತ ನೋಡೋಣ. ಇದು ಒಬ್ಬ ವ್ಯಕ್ತಿ ಸ್ವಂತವಾಗಿ ಹೊಂದಿದ್ದು ಅದೇ ವ್ಯಕ್ತಿ ನಿರ್ವಹಿಸುವ ವ್ಯವಹಾರವಾಗಿದೆ. ಇಲ್ಲಿ ಮಾಲೀಕನು ಮತ್ತು ವ್ಯವಹಾರವು ಒಂದೇ ಎಂದು ಪರಿಗಣಿಸಲಾಗ್ತದೆ. ಆ ವ್ಯಕ್ತಿಗೆ ಅಂದ್ರೆ ಆ ಮಾಲೀಕನಿಗೆ ಎಲ್ಲಾ ಲಾಭದ ಮೇಲೆ ಮಾಲೀಕರಿಗೆ ಸಂಪೂರ್ಣವಾದ ಹಕ್ಕು ಇರ್ತದೆ. ಇದು ಆರಂಭಿಸಲು ಸುಲಭ, ಕಾನೂನು ಪ್ರಕ್ರಿಯೆಗಳು ಕಡಿಮೆ ಮತ್ತು ಸಾಮಾನ್ಯವಾಗಿ ಸಣ್ಣ ವ್ಯಾಪಾರಿಗಳು, ಫ್ರೀಲಾನ್ಸರ್ಗಳು, ವ್ಯಾಪಾರಿಗಳು ಹಾಗೂ ಸೇವಾದಾರರು ಇದನ್ನ ಈ ಮಾದರಿಯನ್ನ ಬಳಸ್ತಾರೆ. ಇನ್ನು ಪ್ರೊಪ್ರೈಟರ್ಶಿಪ್ ಆದಾಯವನ್ನ ಮಾಲೀಕರ ವೈಯಕ್ತಿಕ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಗೆ, ತೆರಿಗೆಗೆ ಬಳಸಲಾಗುತ್ತದೆ. ಆದ್ದರಿಂದ ಇದು ಸರಳ ಮತ್ತು ಕಡಿಮೆ ವೆಚ್ಚದ ವ್ಯವಹಾರ ಮಾದರಿಯಾಗಿದೆ. ಇನ್ನು ವಿಡಿಯೋವನ್ನ ಕಂಟಿನ್ಯೂ ಮಾಡುವ ಮೊದಲು ನಿಮಗಾಗಿ ಮತ್ತೊಂದು ಘೋಷಣೆ. ಏನಪ್ಪಾ ಅಂದ್ರೆ, ನಿಮಗಾಗಿ ನಮ್ಮ ತಂಡ ವಾಟ್ಸಪ್ ಕಮ್ಯುನಿಟಿ ಗ್ರೂಪ್ ಅನ್ನ ಪ್ರಾರಂಭ ಮಾಡಿದೆ. ಇದರಲ್ಲಿ ದಿನನಿತ್ಯದ ಅಪ್ಡೇಟ್ಸ್ ಹಾಗೆ ಬಿಸ್ನೆಸ್ ಟಿಪ್ಸ್, ನಿಮಗೆ ಬೇಕಾದ ಎಲ್ಲಾ ರೀತಿಯ ಗೈಡೆನ್ಸ್ ಅನ್ನ ಈ ವಾಟ್ಸಪ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಮತ್ತ್ಯಾಕೆ ತಡ, ನೀವು ನಿಮ್ಮ ವ್ಯವಹಾರವನ್ನ ಅತ್ಯುತ್ತಮವಾಗಿ ಪ್ರಾರಂಭ ಮಾಡಬೇಕು ಅಥವಾ ಮುಂದುವರಿಸಬೇಕು ಅಂತ ಇದ್ರೆ ನಾವು ಕೊಟ್ಟಿರುವಂತಹ ಲಿಂಕ್, ಅದೇ ಡಿಸ್ಕ್ರಿಪ್ಷನ್ ಅಲ್ಲಿ ನಾವು ಈ ಲಿಂಕ್ ಅನ್ನ ಹಾಕಿದ್ದೇವೆ. ಅದಕ್ಕೆ ಕ್ಲಿಕ್ ಮಾಡಿ ನಮ್ಮ ವಾಟ್ಸ್ಆಪ್ ಗ್ರೂಪ್ಗೆ ಜಾಯಿನ್ ಆಗಿ. ಇನ್ನು ಬೆಂಗಳೂರು ಉದ್ಯಮಿಗಳು ಪ್ರೊಪ್ರೈಟರ್ಶಿಪ್ ಅನ್ನ ಯಾಕೆ ಆಯ್ಕೆ ಮಾಡ್ತಾರೆ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊದಲನೆಯ ಪಾಯಿಂಟ್ ಆಗಿ, ಆರಂಭಿಸಲು ಸುಲಭ ಮತ್ತು ವೇಗವಾಗಿ ಇದನ್ನ ಮಾಡಬಹುದು. ಪ್ರೊಪ್ರೈಟರ್ಶಿಪ್ ಅನ್ನ ಕಡಿಮೆ ಡಾಕ್ಯುಮೆಂಟ್ಸ್ ಗಳು ಮತ್ತು GST ಅಥವಾ ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಮೂಲಕ ರಿಜಿಸ್ಟ್ರೇಷನ್ ಗಳೊಂದಿಗೆ ಆರಂಭಿಸಬಹುದು. ಇದು ಮೊದಲ ಬಾರಿಗೆ ಬಿಸ್ನೆಸ್ ಮಾಡುವವರಿಗೆ ತುಂಬಾ ಅನುಕೂಲವಾಗಿರ್ತದೆ. ಇನ್ನು ಎರಡನೆಯ ಪಾಯಿಂಟ್ ಅನ್ನ ನೋಡೋದಾದ್ರೆ, ಪೂರ್ಣ ನಿಯಂತ್ರಣ ಮತ್ತು ಮಾಲೀಕತ್ವ. ಅಂದ್ರೆ ವ್ಯವಹಾರದ ಎಲ್ಲಾ ನಿರ್ಧಾರಗಳು, ಎಲ್ಲ ಲಾಭದ ಮೇಲೂ ಮಾಲೀಕರಿಗೆ ಸಂಪೂರ್ಣವಾದ ರೈಟ್ಸ್ ಇರುತ್ತದೆ, ಸಂಪೂರ್ಣವಾದ ನಿಯಂತ್ರಣ ಇರುತ್ತದೆ. ಪಾಲುದಾರರು ಅಥವಾ ಶೇರ್ ಹೋಲ್ಡರ್ಸ್ ಗಳೊಂದಿಗೆ ಸಲಹೆ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಇನ್ನು ಮೂರನೆಯದಾಗಿ, ಕಡಿಮೆ ಕಾನೂನು ಪ್ರಕ್ರಿಯೆಗಳು ಮತ್ತು ಕಡಿಮೆ ಖರ್ಚು. LLP ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಗಳಿಗಿಂತ ಪ್ರೊಪ್ರೈಟರ್ಶಿಪ್ ನಲ್ಲಿ ಕಾನೂನು ನಿಯಮಗಳು ಬಹುತೇಕ ಕಡಿಮೆ ಇರ್ತದೆ. ಇದರಿಂದ ಆರಂಭಿಕ ಹಂತದಲ್ಲಿ ಸಮಯ, ಹಣ ಮತ್ತು ಶ್ರಮವನ್ನ ನಾವು ಬಹುತೇಕ ಉಳಿಸಬಹುದಾಗಿದೆ. ಬೆಂಗಳೂರಿನಲ್ಲಿ ಪ್ರೊಪ್ರೈಟರ್ಶಿಪ್ ವ್ಯವಹಾರ ಆರಂಭಿಸಲು ಬೇಕಾದ ರಿಜಿಸ್ಟರ್ಗಳು ಯಾವುದು ಅಂತ ನಾನು ನಿಮಗೆ ಹೇಳ್ತೀನಿ ಇವಾಗ. ಮೊದಲನೇದಾಗಿ MSME ಉದ್ಯಮ ರಿಜಿಸ್ಟ್ರೇಷನ್ ಪ್ರೊಪ್ರೈಟರ್ಶಿಪ್ ಫರ್ಮ್. ನೋಂದಾಯಿಸಲು ಮೊದಲ ಹೆಜ್ಜೆ MSME ರಿಜಿಸ್ಟ್ರೇಷನ್. ಇದು ಭಾರತ ಸರ್ಕಾರದಿಂದ ನಿಮ್ಮ ವ್ಯವಹಾರಕ್ಕೆ ಅಧಿಕೃತ ಮಾನ್ಯತೆಯನ್ನ ನೀಡುತ್ತದೆ ಮತ್ತು ಸರ್ಕಾರಿ ಯೋಜನೆಗಳ ಲಾಭ, ಲೋನ್ಗಳು, ಸಬ್ಸಿಡಿಗಳು ಪಡೆಯಬಹುದು. ಈ ರಿಜಿಸ್ಟ್ರೇಷನ್ ಆನ್ಲೈನ್ ನಲ್ಲಿ ನೀವು ಸುಲಭವಾಗಿ ಮಾಡಿಕೊಳ್ಳಬಹುದಾಗಿದೆ. ಇನ್ನು ಎರಡನೆಯ ಹಂತವಾಗಿ GST ರಿಜಿಸ್ಟ್ರೇಷನ್. ನಿಮ್ಮ ವ್ಯವಹಾರ ಟರ್ನ್ ಓವರ್ ಮಿತಿಯನ್ನ ಮೀರಿದ್ರೆ ಅಥವಾ ಇಂಟರ್ ಸ್ಟೇಟ್ ವ್ಯವಹಾರ ನೀವು ಮಾಡ್ತಾ ಇದ್ರೆ GST ಕಡ್ಡಾಯವಾಗಿರ್ತದೆ.
ಇದರಿಂದ ಗ್ರಾಹಕರಿಂದ ಜಿಎಸ್ಟಿ ಅನ್ನ ನೀವು ವಸೂಲಿ ಮಾಡಬಹುದಾಗಿದೆ. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಕ್ಲೇಮ್ ಮಾಡಬಹುದು. ಹಾಗೆ ಜಿಎಸ್ಟಿ ನಿಮ್ಮ ಪ್ರೊಪ್ರೈಟರ್ಶಿಪ್ಗೆ ಕಾನೂನು ಪುರಾವೆಯಾಗಿ ಕೂಡ ಕಾರ್ಯನಿರ್ವಹಿಸುತ್ತದೆ. ಇನ್ನು ಮೂರನೆಯ ಪಾಯಿಂಟ್ ಆಗಿ ಕರೆಂಟ್ ಅಕೌಂಟ್ ತೆರೆಯುವುದು. ವ್ಯವಹಾರದ ಎಲ್ಲ ಹಣಕಾಸುಗಳು ವ್ಯವಹಾರಗಳಿಗಾಗಿ ಬಿಸಿನೆಸ್ ಹೆಸರಿನಲ್ಲಿ ಕರೆಂಟ್ ಅಕೌಂಟ್ ತೆರೆಯಬೇಕು. ಇದರಿಂದ ವೈಯಕ್ತಿಕ ಮತ್ತು ಬಿಸಿನೆಸ್ ಹಣವನ್ನ ಬೇರ್ಪಡಿಸಬಹುದಾಗಿದೆ. ಸಾಮಾನ್ಯವಾಗಿ ಬ್ಯಾಂಕ್ಗಳು ಜಿಎಸ್ಟಿ ಅಥವಾ ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ರಿಜಿಸ್ಟ್ರೇಷನ್ ಕೇಳುತ್ತದೆ. ಇನ್ನು ನಾಲ್ಕನೆಯ ಪಾಯಿಂಟ್ ಆಗಿ ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ರಿಜಿಸ್ಟ್ರೇಷನ್ ಅಂದ್ರೆ ಬಿಬಿಎಂಪಿ ಆರ್ ಕರ್ನಾಟಕ ಲೇಬರ್ ಡಿಪಾರ್ಟ್ಮೆಂಟ್. ಬೆಂಗಳೂರಿನಲ್ಲಿ ಕಚೇರಿ, ಅಂಗಡಿ ಅಥವಾ ವಾಣಿಜ್ಯ ಸಂಸ್ಥೆಗಳಿಗೆ ಈ ರಿಜಿಸ್ಟ್ರೇಷನ್ ಕಡ್ಡಾಯ. ಇದು ಕೆಲಸದ ಸಮಯ, ರಜೆಗಳು ಮತ್ತು ಉದ್ಯೋಗಿಗಳ ನಿಯಮಗಳನ್ನ ನಿಯಂತ್ರಿಸುತ್ತದೆ. ಬ್ಯಾಂಕಿಂಗ್ ಮತ್ತು ಇನ್ಸ್ಪೆಕ್ಷನ್ ಉದ್ದೇಶಕ್ಕೂ ಇದು ಬಹುತೇಕ ಬಹುಮುಖ್ಯ ಅಗತ್ಯವಾಗಿದೆ. ಉತ್ಪನ್ನ ಆಧಾರಿತ ಲೈಸೆನ್ಸ್ಗಳು ಅಂದ್ರೆ FSSAI ಆಗಿರ್ಬೋದು, ISC ಕೋಡ್ ಆಗಿರ್ಬೋದು, ಡ್ರಗ್ ಲೈಸೆನ್ಸ್ ಆಗಿರ್ಬೋದು. ನಿಮ್ಮ ವ್ಯವಹಾರದ ಸ್ವಭಾವದ ಮೇಲೆ ಅವಲಂಬಿಸಿ ಈ ಲೈಸೆನ್ಸ್ ಗಳನ್ನ ಅಗತ್ಯ ಇರ್ತದೆ. ಆಹಾರ ವ್ಯವಹಾರಕ್ಕೆ FSSAI, ಇಂಪೋರ್ಟ್ ಎಕ್ಸ್ಪೋರ್ಟ್ ಗಳಿಗಾಗಿ IEC ಮತ್ತು ಫಾರ್ಮ್ ವ್ಯವಹಾರಕ್ಕೆ ಡ್ರಗ್ ಲೈಸೆನ್ಸ್ ಬೇಕಾಗ್ತದೆ. ಈ ಲೈಸೆನ್ಸ್ ಇಲ್ಲದೆ ವ್ಯವಹಾರ ನಡೆಸಿದ್ರೆ ದಂಡ ಅಥವಾ ವ್ಯವಹಾರವನ್ನ ಮುಚ್ಚುವಂತಹ ಸಾಧ್ಯತೆ, ಇಂತಹ ಅಪಾಯಗಳನ್ನ ನೀವು ಭರಿಸಬೇಕಾಗ್ತದೆ. ಇನ್ನು ಆರನೆಯ ಪಾಯಿಂಟ್ ಆಗಿ ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಅಂದ್ರೆ ಕಂಪನಿಯ ಹೆಸರು, ಬ್ರ್ಯಾಂಡ್ ನ ಹೆಸರು. ಟ್ರೇಡ್ ಮಾರ್ಕ್ ನಿಮ್ಮ ವ್ಯವಹಾರದ ಹೆಸರು, ಲೋಗೋ ಅಥವಾ ಬ್ರ್ಯಾಂಡ್ ಅನ್ನ ರಕ್ಷಿಸ್ತದೆ. ನಿಮ್ಮ ಲೋಗೋ ಅಥವಾ ಬ್ರ್ಯಾಂಡ್ ಅನ್ನ ಬೇರೆ ಯಾರಾದರೂ ಅದನ್ನ ನಕಲು ಮಾಡುವುದನ್ನ ತಡೆಗಟ್ಟುತ್ತದೆ. ಜೊತೆಗೆ ಇದು ನಿಮ್ಮ ವ್ಯವಹಾರಕ್ಕೆ ನಂಬಿಕೆ ಮತ್ತು ಮೌಲ್ಯವನ್ನ ಹೆಚ್ಚಿಸ್ತದೆ. ಇನ್ನು ಯಾರೆಲ್ಲ ಪ್ರೊಪ್ರೈಟರ್ಶಿಪ್ ಅನ್ನ ಆಯ್ಕೆ ಮಾಡಬಹುದು? ಮೊದಲನೆಯದಾಗಿ ಫ್ರೀಲಾನ್ಸರ್ಗಳು ಮತ್ತು ಕನ್ಸಲ್ಟೆಂಟ್ಗಳು. ಎರಡನೇದಾಗಿ ಸಣ್ಣ ವ್ಯಾಪಾರಿಗಳು ಮತ್ತು ರಿಟೇಲರ್ಸ್ಗಳು. ಇನ್ನು ಮುಂದಿನದಾಗಿ ಸೇವೆಯನ್ನ ಒದಗಿಸುವವರು, ಮೊದಲ ಬಾರಿಗೆ ಬಿಸ್ನೆಸ್ ಅನ್ನ ಪ್ರಾರಂಭಿಸಬೇಕಾದವರು, ಮನೆ ಆಧಾರಿತ ಮತ್ತು ಆನ್ಲೈನ್ ಗಳ ವ್ಯವಹಾರ ಮಾಡುವವರು. ಬಿಸ್ನೆಸ್ ನ ಪ್ರಾರಂಭಿಕ ಹಂತಕ್ಕೆ ಪ್ರೊಪ್ರೈಟರ್ಶಿಪ್ ತುಂಬಾ ಸೂಕ್ತವಾಗಿರ್ತದೆ. ಆದ್ರೆ ಮುಂದಿನ ದಿನಗಳಲ್ಲಿ ವ್ಯವಹಾರವನ್ನ ದೊಡ್ಡ ಮಟ್ಟಕ್ಕೆ ಅಥವಾ ವಿಸ್ತರಣೆ ಮಾಡಬೇಕು ಅಂತ ಇದ್ರೆ, ಫಂಡಿಂಗ್ ಪಡೆಯಲು ಅಥವಾ ಪಾಲುದಾರರನ್ನ ಸೇರಿಸಲು ಯೋಚಿಸ್ತಾ ಇದ್ರೆ LLP ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಗಳನ್ನ ಪರಿಗಣಿಸುವುದು ಉತ್ತಮವಾಗಿರುತ್ತದೆ. ನನ್ನ ಮುಂದಿನ ವಿಡಿಯೋದಲ್ಲಿ ಪ್ರೈವೇಟ್ ಲಿಮಿಟೆಡ್ ಕಂಪನಿ ರಿಜಿಸ್ಟ್ರೇಷನ್ ಪ್ರಕ್ರಿಯೆಯ ಬಗ್ಗೆ ನಾನು ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇನ್ನಷ್ಟು ಮಾಹಿತಿಕರವಾಗಿರುವಂತಹ ವಿಡಿಯೋಗಾಗಿ ನಮ್ಮ ಲಾ ಇಂಟೆಲಿಜೆನ್ಸಿಯ ಯೂಟ್ಯೂಬ್ ಚಾನೆಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಿ. ಇಂಥದೇ ವಿಡಿಯೋವನ್ನ ನೀವು ಪಡೆಯಲು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.